ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇವತ್ತು ಎಲ್ಲೋಗಿದ್ದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ಆಂಟಿ ಮತ್ತು ನನ್ನ ತಂಗಿ ತಿಪ್ಟೂರಿಗೆ ಬರ್ತೀವಿ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಬಾ ಅಂತ ಹೇಳಿದರು. ಸೊ ನಾನು ಆಟೋದಲ್ಲಿ ಹೋದೆ ರಂಗಾಪುರದಿಂದ. ಹಾಗೆ ಅವರು ತುಮಕೂರಿಂದ ಬರ್ತಾಯಿದ್ರು. ಬಸ್ಸಿಗೆ ಬರ್ತೀವಿ ಬಾ ಅಂದರು. ನಾನು ಆಟೋದಲ್ಲಿ ಹೋದೆ. ತಿಪ್ಟೂರವರು ಯಾರ್ಯಾರು ಇದ್ದೀರಾ, ಯಾರು ನೋಡ್ತೀರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಸಹ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇದು ತಿಪ್ಟೂರು ಕೆರೆ, ನೀರಿಲ್ಲ, ಇಲ್ಲಿ ಎಲ್ಲೂ ನೀರಿಲ್ಲ, ಇವಾಗ ಮಳೆ ಇಲ್ಲದೆ. ಸೊ ಅಲ್ಲಿಗೆ ಗಣಪತಿನ ಬಿಡ್ತಾರೆ ಪ್ರತಿ ವರ್ಷ. ಬನ್ನಿ, ಆಟೋ ಸ್ಟ್ರೈಟು ತಿಪ್ಟೂರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದೆ. ನನ್ನ ತಂಗಿ ಜ್ಯೋತಿ ಮತ್ತು ನಮ್ಮ ಆಂಟಿ ಇಬ್ಬರು ಬಸ್ಸಿಗೆ ಬರ್ತಾಯಿದ್ರು. ಸೊ ಹಾಗಾಗಿ ನಾನು ಆಟೋ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಹೇಳಿದೆ. ಅಲ್ಲಿಗೆ ಕರ್ಕೊಂಡೋದ್ರು. ನೋಡಿ, ತಿಪ್ಟೂರು ಬಸ್ ಸ್ಟ್ಯಾಂಡು ಬಂದೆ. ನೆಕ್ಸ್ಟ್ ಇವಾಗ ಬಸ್ ಹತ್ರ ಹೋಗ್ಬಿಟ್ಟು ನಮ್ಮ ಆಂಟಿರು ಬರ್ತಾರೋ ಹಿಂಗೆ ಅಂತ ನೋಡಬೇಕು. ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಬಂದೆ. ಬಸ್ ಅಂತೂ ರಶ್ಶು ಇರುತ್ತೆ ಮತ್ತು ಬಸ್ಸು ಕಡಿಮೆನೂ ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಟಿಕೆಟ್ ಫ್ರೀ ಅಂತ ಆ ಥರ ಮಾಡಿದಾರೋ ಏನೋ ಗೊತ್ತಿಲ್ಲ. ಕೆಲವೊಂದು ಸರಿ ನಾನಂತೂ ಹೊರಟಾಗ ಬಸ್ಸೇ ಬರಲ್ಲ ಶಿವಮೊಗ್ಗ ಕಡೆ. ನೋಡೋಣ ಇವತ್ತು ಬಸ್ಸು ಎಷ್ಟು ಬರ್ತವೆ, ನಮ್ಮ ಆಂಟಿರು ಬರ್ತಾರ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೆ. ಬಸ್ ಸ್ಟ್ಯಾಂಡಿಗೆ ಬಂದೆ, ನೋಡ್ತಾ ಇದ್ದೀನಿ ಬಸ್ಸು ಬರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಇವಾಗ ಒಂದು ಬಸ್ ಬರ್ತೈತೆ, ಆ ಬಸ್ಸಿಗೆ ಬರ್ತಾರೇನೋ ಅಂತ ನೋಡಿದೆ. ಬಟ್ ಆ ಬಸ್ಸಿಗೆ ನಮ್ಮ ಆಂಟಿ ಮತ್ತು ನಮ್ಮ ಜ್ಯೋತಿ ಬರಲಿಲ್ಲ. ನೆಕ್ಸ್ಟ್ ಬಸ್ಸು ಬರುತ್ತೆ ಅಂತ ನಮ್ಮ ಜೊತೆ ಅಷ್ಟರಲ್ಲಿ ಫೋನ್ ಮಾಡಿದರು, ತಿಪ್ಟೂರು ಟೌನ್ ಒಳಗಿದೆ ಬಸ್ಸು ಅಂತ. ಅದಕ್ಕೆ ಆ ಬಸ್ ಏನು ಅಂತ ನೋಡಿದೆ, ಬಟ್ ಆ ಬಸ್ಸಲ್ಲಿ ಅವರು ಇಳಿಲಿಲ್ಲ. ನೆಕ್ಸ್ಟ್ ಬಸ್ ಬಂತು, ಭದ್ರಾವತಿ ಬಸ್ಸು. ಆ ಬಸ್ಸಲ್ಲಿ ಇಳಿತೀರನಂತ ನೋಡಿದೆ, ಇದರಲ್ಲಿ ಇದ್ದರು. ಈ ಜನ ಹೆಂಗೆ ಅಂತಂದರೆ, ಬಸ್ಸಲ್ಲಿರೋರು ಇನ್ನೂ ಇಳಿದೇ ಇಲ್ಲ, ಆಲ್ರೆಡಿ ಹತ್ತುತ್ತಾ ಇದ್ರು. ನಮ್ಮ ಆಂಟಿ ಇಳ್ದಿರಲಿಲ್ಲ, ನಮ್ಮ ಜ್ಯೋತಿ ಇಳ್ದಿದ್ಲು, ಆಂಟಿ ಇಳ್ದಿರಲಿಲ್ಲ. ಅಷ್ಟರಲ್ಲೆಲ್ಲ ತುಂಬ್ಕೊಂಡು ಬಿಟ್ರು. ಮತ್ತು ನಮ್ಮ ಆಂಟಿ ಇಳಿಯೋವರೆಗೂ ಅಲ್ಲೇ ವೆಯ್ಟ್ ಮಾಡಿ ಜನ ಎಲ್ಲ ಹತ್ತಿದ ಮೇಲೆ ಇನ್ನೂ ಸ್ವಲ್ಪ ಜನ ಇದ್ದರು, ಆಮೇಲೆ ಇಳಿದ್ರು. ಸೊ ನಾವಿವಾಗ ಯಾವ ಅಂಗಡಿಗೆ ಹೋಗೋದು ಅಂತ ಹೋಗ್ತಾ ಇದ್ವಿ. ತಿಪ್ಟೂರಲ್ಲಿ ತುಂಬ ಬಟ್ಟೆ ಅಂಗಡಿಗಳಿದ್ದಾವೆ. ಸೊ ನಾವು ಯಾವುದಕ್ಕಾದ್ರೂ ಹೋಗೋಣ ಅಂತ ಮಾತಾಡ್ಕೊಂಡು ಹೋದ್ವಿ. ಒಂದು 2-3 ಸೀರೆ ತೊಗೋಬೇಕಿತ್ತು, ಗೌರಿ ಹಬ್ಬ ಬೇರೆ ಅಲ್ವಾ, ಹಾಗಾಗಿ ಹೋಗ್ತಾ ಇದ್ವಿ. ಬಟ್ಟೆ ಅಂಗಡಿಗೆ ಬಂದ್ವಿ. ಈ ಸೀರೆಗಳನ್ನ ನಾವು ನೋಡ್ತಾ ಇದ್ವಿ. ಚೆನ್ನಾಗಿದ್ದು ಸೀರೆ ಕಲೆಕ್ಷನ್ಸು. ಅದರಲ್ಲಿ ಯಾವುದು ಅಂತ ಗೊತ್ತಲ್ವ, ಹೋದ ತಕ್ಷಣ ನಾವಂತೂ ಯಾರೂ ಲೇಡೀಸು ಸೆಲೆಕ್ಟ್ ಮಾಡಲ್ಲ, ತುಂಬ ಸೀರೆ ನೋಡಿನೇ ಸೆಲೆಕ್ಟ್ ಮಾಡೋದು. ಸೊ ಹಾಗೆ ನಾವು ಸಹ ತುಂಬ ಸ್ಯಾರೀಸ್ನ ನೋಡಿದ್ವಿ. ನಮ್ಮ ಆಂಟಿಗೊಂದು ತೊಗೊಂಡೋಗ್ಬೇಕಿತ್ತು, ಇನ್ನೊಬ್ಬರಿಗೆ, ಅದೇ ನಮ್ಮ ಅಮ್ಮನ ತಂಗಿಗೆ, ಮತ್ತು ಇವರು ಆಂಟಿನೇ, ಅವರಿಗೆ, ಮತ್ತು ಅವ್ರ ಮಗಳು ಪೂಜಾ ಅಂತ ಇನ್ನೊಬ್ಳು, ಅವಳಿಗೂ ಸೀರೆ ತೊಗೋಬೇಕಿತ್ತು. ಅವಳಿಗೆ ತೆಗಿಲಿಲ್ಲ, ಬಟ್ ಇದನ್ನು ನಮ್ಮ ಆಂಟಿಗೆ ತೊಗೊಂಡ್ರು. ಇದು ಗ್ರೀನ್ ಸ್ಯಾರಿ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ತೊಗೊಳ್ಳೋಣ ಅಂದರು, ತಗೋ ಅಂತ ಹೇಳಿದ್ವಿ. ಅದನ್ನು ಪರ್ಚೇಸ್ ಮಾಡಿದ್ರು. ನೆಕ್ಸ್ಟು ನಮ್ಮ ಜೊತೆನೂ ನೋಡಿದ್ಲು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಕ್ವಾಲಿಟಿ ತಗೊಳ್ಳಂಟಿ, ಈ ಕಲರ್ ಇಲ್ಲ ಅಂದರೆ ಅಂತ ಹೇಳಿದ್ರು. ಸೊ ಅವರು ತಗೊಂಡ್ರು, ಚೆನ್ನಾಗಿದೆ ಅಂತ. ನಾನು ಹಾಕ್ಕೊಂಡು ನೋಡಿದೆ, ಚೆನ್ನಾಗಿತ್ತು ಕಲ್ಲರು. ಮತ್ತು ಅದನ್ನು ತಗೊಂಡು ಬಿಲ್ ಕೊಟ್ಬಿಟ್ಟು ನಾವು ನೆಕ್ಸ್ಟ್ ಅಂಗಡಿಗೆ ಹೋಗೋಣ. ಅಷ್ಟರಲ್ಲಿ ಹೊಟ್ಟೆ ಬೇರೆ ಹಶ್ವಾಗಿತ್ತು. ಸೊ ಇದೊಂದು ಸೀರೆನ ಇಲ್ಲಿ ತೊಗೊಂಡು ಬಿಲ್ ಹಾಕ್ಸಿ, ಬಿಲ್ ಕೊಟ್ಟು ನಾವು ಹೋಟೆಲ್ ಕಡೆ ಹೋಗೋಣ ಅಂತ ಬಂದ್ವಿ. ನೆಕ್ಸ್ಟ್ ನಾವು ಹೋಟ್ಲಿಗೆ ಬಂದ್ವಿ. ಇಲ್ಲಿ ನಾನು ಯಾವತ್ತೂ ತಿಪ್ಟೂರಲ್ಲಿರ್ತಕ್ಕಂಥ ಒಂದು ಶಿವಮ್ ಕೆಫೆಗೆ ಹೋಗಿರಲಿಲ್ಲ. ಹೋಗೋಣ ಅಂತ ಹೇಳ್ಬಿಟ್ಟು, ಹೊಸ ಹೋಟ್ಲು ಅಂತ ಹೇಳ್ಬಿಟ್ಟು ಅಲ್ಲೋಗೋಣ ಅಂತ ಹೋದ್ವಿ. ತುಂಬ ರಶ್ ಇತ್ತು ಅಂದ್ಕೊಳ್ಳಿ. ಆಲ್ಮೋಸ್ಟ್ ಊಟದ ಟೈಮಲ್ವ, ಎಲ್ಲ ಹೋಟ್ಲು ರಶ್ ಇರುತ್ತೆ. ಹಾಗಾಗಿ ಇದು ಸಹ ಸ್ವಲ್ಪ ರಶ್ ಇತ್ತು. ನಾವು ಹೋದ್ವಿ, ಏನು ತಿನ್ನೋದು ಅಂತ ನೋಡ್ತಾ ಇದ್ವಿ. ಮಧ್ಯಾಹ್ನ ಆಗಿತ್ತು. ನಮ್ಮ ಜ್ಯೋತಿ ಬೇರೆ ಬಸ್ಸಲ್ಲಿ ವಾಮಿಟ್ ಮಾಡ್ಕೊಂಬಂದಿದ್ಲು, ಹೊಟ್ಟೆ ಹಸ್ತಿದೆ ಅಂದ್ಲು. ಸೊ ಹಂಗಾಗಿ ನಾವು ಬೇಗನೆ ಹೋಟ್ಲಿಗೆ ಹೋದ್ವು. ಅಲ್ಲಿ ಹೋಗಿ ಇಡ್ಲಿ ದೋಸೆ ಎಲ್ಲ ಇದೆ ಅಂತಂದರು. ಸೊ ನಾನು ಇಡ್ಲಿ ತಿಂತೀನಿ ಅಂತಂದೆ. ಸರ್ವ್ ಮಾಡೋವರೆಗೂ ತುಂಬಾ ಮಾತಾಡಿದ್ವಿ, ತುಂಬ ದಿನ ಆಗಿತ್ತು ಮಾತಾಡಿ. ಹಾಗಾಗಿ ಮಾತಾಡ್ತಾ ಕೂತ್ಕೊಂಡ್ವಿ. ನಮ್ಮ ಅಂಕಲ್ ಬೇರೆ ಬರ್ತೀವಿ ಅಂತಂದರು. ವೆಯ್ಟ್ ಮಾಡ್ತಾ ಹಾಗೆ ಅವರು ಸೆಟ್ ದೋಸೆ ಆರ್ಡ್ರ್ ಮಾಡಿದರು, ನಾನು ಇಡ್ಲಿನ ಆರ್ಡ್ರ್ ಮಾಡಿದ್ದೆ. ಸೊ ದೋಸೆ ಮತ್ತು ಇಡ್ಲಿನ ತಿಂದ್ವಿ. ಅಷ್ಟರಲ್ಲಿ ಅಂಕಲ್ ಬಂದರು, ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ನೆಕ್ಸ್ಟು ನಾವು ತಿಂಡಿ ಆದಮೇಲೆ ಕಾಫಿಗೆ ಹೇಳಿದ್ದು. ಕಾಫಿ ಇಲ್ಲಾಂದರೆ ವಿತೌಟ್ ಕಾಫಿ ನಾನು ಹೋಟ್ಲಿಂದ ಬರೋದೇ ಇಲ್ಲ. ಕಾಫಿ ಫೇವರ್ ಅಂತಲೇ ಹೇಳ್ಬೋದು, ನನಗೆ ಸಖತ್ ಇಷ್ಟ. ಹಾಗಾಗಿ ಕಾಫಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಮಾತಾಡ್ತಾಯಿದ್ವಿ. ನೆಕ್ಸ್ಟ್ ಕಾಫಿ ಬಂತು. ಕಾಫಿ ಅಂತೂ ನನಗೆ ತಿಂಡಿಗಿನ್ನ ಇಂಪಾರ್ಟೆಂಟ್ ಕಾಫಿ ಅಂತಲೇ ಹೇಳ್ಬೋದು. ಎಲ್ಲೋದ್ರೂ ಸಹ ಯಾಕೋ ಗೊತ್ತಿಲ್ಲ, ಕಾಫಿ ಬಿಡಬೇಕು ಅಂದರೂ ಬಿಡೋಕ್ಕಾಗ್ತಿಲ್ಲ. ಹಾಗಾಗಿ ನಾನು ಕಾಫಿನ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಕುಡಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಕಾಫಿನೂ ಸಹ. ನೆಕ್ಸ್ಟು ಯಾವ ಅಂಗಡಿಗೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಬಟ್ಟೆ ಅಂಗಡಿಗೆ ಬಂದ್ವಿ, ಸ್ಯಾರಿ ತೊಗೊಳ್ಳೋಣ ಅಂತ, ನಮ್ಮ ಆಂಟಿಗೆ ಮತ್ತು ಆಂಟಿ ಮಗಳು ಪೂಜಂಗೆ. ಸೊ ಇಲ್ಲಿ ನೋಡೋಣ ಬನ್ನಿ ಯಾವ ಥರ ಇದ್ದಾವೆ ಸ್ಯಾರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗಬೇಕು, ತುಂಬ ದೊಡ್ಡ ಅಂಗಡಿ ಇದು, ತಿಪ್ಟೂರಲ್ಲಿ ವಾಜ್ವಾಲ್ ಅಂತ. ಸೊ ಅಲ್ಲಿಗೆ ಹೋದ್ವಿ ಸ್ಯಾರಿ ತೊಗೊಳ್ಳೋಣ ಅಂತ. ಸರಿ ನಾನು ಒಂದು ವಿಡಿಯೋ ಹಾಕಿದ್ದೆ, ಅದೇ ಅಂಗಡಿಗೆ ಹೋಗಿದ್ನ. ಈ ಸರಿನೂ ಹೋದ್ವಿ, ತುಂಬ ಚೆನ್ನಾಗಿದ್ದಾವೆ ಅಂದ್ಕೊಂಡೆ ಹೋಗಿದ್ದು.
ಇಲ್ಲೂ ಸ್ವಲ್ಪ ಸ್ಯಾರೀಸ್ನ ನೋಡಿದ್ವಿ, ತುಂಬಾ ನೋಡಿದ್ವಿ. ಬಟ್ ಕೆಲವೊಂದು ಕ್ಲಿಪ್ಸ್ ಮಾತ್ರ ಇಲ್ಲಿ ಹಾಕಿದ್ದೀನಿ. ಅಂದರೆ ಸ್ಯಾರಿ ತುಂಬ ಚೆನ್ನಾಗಿದ್ದು, ಕ್ವಾಲಿಟಿ ವೈಸು ಚೆನ್ನಾಗಿದ್ದು, ರೇಟ್ ವೈಸು ಚೆನ್ನಾಗಿದ್ದು ಅಂತ ಹೇಳ್ಬೋದು. ಹಾಗಾಗಿ ನಾನು ಸ್ಯಾರಿನ ಈ ಥರ ಮಿರರಲ್ಲಿ ಶೋ ಮಾಡ್ತಾ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿದ್ದು ಸ್ಯಾರಿ. ನೆಕ್ಸ್ಟು ನಾವು ಯಾವುದೇ ಅಂಗಡಿಗೆ ಹೋದರೂ ಸ್ಯಾರಿನ ಒಂದೇ ಸರಿ ತೊಗೊಳ್ಳಲ್ಲ, ಆವಾಗಲೇ ಹೇಳಿದೆ ನಾನು. ಹಾಗೆ ನಮ್ಮ ಜ್ಯೋತಿ ತುಂಬ ಸ್ಯಾರೀಸ್ನ ತೆಗೆಸ್ತಾ ಇದ್ಲು. ಬಟ್ ಇದು ಸ್ಯಾರಿ ಚೆನ್ನಾಗಿತ್ತು, ಬಟ್ ಬ್ಲ್ಯಾಕ್ ಕಲರ್ ಇತ್ತು, ಕಲರ್ ಇರಲಿಲ್ಲ. ಫೈನಲಿ ನಾವು ಈ ಸೀರೆನ ನಮ್ಮ ಆಂಟಿ ಮಗಳು ಪೂಜೆಗೆ ಸೀಮಂತಕ್ಕೆ ಅಂತ ಸೆಲೆಕ್ಟ್ ಮಾಡಿದ್ವಿ. ಕಲರು ಚೆನ್ನಾಗಿತ್ತು ಮತ್ತು ಗ್ರ್ಯಾಂಡಾಗಿತ್ತು. ಸೊ ರೇಟು ಚೆನ್ನಾಗಿತ್ತು. ಅಂದರೆ ರೇಟ್ ಚೆನ್ನಾಗಿತ್ತು ಅಂದರೆ ರೇಟಿಗೆ ತಕ್ಕನಾಗ ಸ್ಯಾರಿ ಇತ್ತು. ತುಂಬ ಚೆನ್ನಾಗಿದೆ ಸ್ಯಾರಿ, ನೀವೇ ನೋಡ್ತಾ ಇದ್ದೀರಾ. ನನಗೂ ಲೈಕ್ ಆಯಿತು, ಎಲ್ರಿಗೂ ಲೈಕ್ ಆಯಿತು. ಹಾಗಾಗಿ ನಾವು ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ ಪೂಜೆಗೆ. ಸ್ಯಾರಿನ ಈ ಥರ ಓಪನ್ ಮಾಡಿ ತೋರಿಸಿದ್ರು. ಪಲ್ಲು ಮತ್ತು ಬಾರ್ಡರ್ ಎಲ್ಲ ಯಾವ ಥರ ಬರುತ್ತೆ ಅಂತ ತುಂಬ ಲೈಕ್ ಆಯಿತು ನನಗೆ ಕಲರು. ಹಾಗಾಗಿ ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟು ನಾನು ಕೆಲವೊಂದು ಸೀರೆನ ನೋಡೋಣ ಅಂತ ಕಾಟನ್ ಸ್ಯಾರಿ ಕಡೆ ಬಂದೆ. ಈ ಸ್ಯಾರಿ ನನಗೆ ಯಾಕೋ ತುಂಬ ಲೈಕ್ ಆಯಿತು. ಬಟ್ ಇವಾಗ ತೊಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಚೆನ್ನಾಗಿತ್ತು ಸ್ಯಾರಿ, ಕಾಟನ್ ಸ್ಯಾರಿಗಳೆಲ್ಲ ಚೆನ್ನಾಗಿದ್ದು. ನೆಕ್ಸ್ಟು ನಾವು ಇನ್ನೊಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ ನಮ್ಮ ಆಂಟಿಗೆ. ಇದು ನಮ್ಮ ಆಂಟಿಗೆ ಅಂದರೆ ಜ್ಯೋತಿ ಬಂದಿದ್ದಾಳಲ್ವ, ಅವ್ರ ಅಮ್ಮಂಗೆ ಆ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ಫೈನಲಿ 2 ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದ್ವಿ. ಅಲ್ಲಿಂದ ನಾವು ಡ್ರೆಸ್ ನೋಡೋಣ ಅಂತ ಹೋದ್ವಿ. ಕಾರ್ಡ್ ಸೆಟ್ ಡ್ರೆಸ್ನ ನನ್ನ ತಂಗಿ ಮತ್ತು ನಾನು ಇಬ್ಬರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಡ್ರೆಸ್ ಪರವಾಗಿಲ್ಲ, ಆಫರ್ ರೇಟಲ್ಲಿತ್ತು. ಸೊ ಹಾಗಾಗಿ ನಾವು ಅವಳು 3 ಜೊತೆ ಮತ್ತು ನಾನು ಒಂದು ಜೊತೆ ಡ್ರೆಸ್ನ ತೊಗೊಂಡ್ವಿ. ಇದು ಮರೂನ್ ಒಂದು ಮತ್ತು ಇನ್ನೊಂದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ನಾನೆಲ್ಲ ಈ ಥರ ಇಟ್ಕೊಂಡು ನೋಡ್ತಾ ಇದ್ದೆ, ಚೆನ್ನಾಗಿದ್ದು. ಅಲ್ಲಿಂದ ನಾವು ಡ್ರೆಸ್ನ ತೊಗೊಂಡು ರೆಡಿ ಬ್ಲೌಸ್ ನೋಡೋಣ ಅಂತ ಬಂದ್ವಿ. ರೆಡಿ ಬ್ಲೌಸ್ ಸೂಪರ್ ಆಗಿದ್ದು. ಬಟ್ ನನಗೆ ಸ್ಯಾರಿನೇ ನೆನಪಾಗ್ತಿರ್ಲಿಲ್ಲ ನನಗೆ ಯಾವ ಕಲರ್ ತೊಗೋಬೇಕು ಅಂತ. ಅದಕ್ಕೆ ಇನ್ನೊಂದು ಸರಿ ಹೋದ್ರಾಯ್ತು ಅಂತೇಳ್ಬಿಟ್ಟು ನಾನು ಬ್ಲೌಸ್ ಯಾವುದು ತೊಗೊಂಡಿಲ್ಲ, ಬಂದೆ. ಬಟ್ ಈ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದ್ದು, ಕಾಟನ್ ಥರ ಕಾಣ್ತಾಯಿದ್ದು, ಫ್ಲೆಕ್ಸಿಬಲ್ ಆಗಿದ್ದು. ಸೊ ನೆಕ್ಸ್ಟು ನಾವು ಫೈನಲಿ ಇದೊಂದು ಸ್ಯಾರಿ ನಮ್ಮ ಆಂಟಿಗೆ, ಮತ್ತು ನೆಕ್ಸ್ಟು ನಾನು ಪೂಜೆಗೆ ಅಂತ ಹೇಳಿದ್ನಲ್ವ ಸೀಮಂತಕ್ಕೆ ಅಂತ, ನಮ್ಮ ಆಂಟಿ ಮಗಳು ಅವಳಿಗೆ ಆ ಸ್ಯಾರಿನ 2 ಸ್ಯಾರಿನ ಫೈನಲಿ ತೊಗೊಂಡು ನಾವು ಬಿಲ್ ಕೊಟ್ಟು ಬಂದ್ವಿ. ತುಂಬ ಚೆನ್ನಾಗಿದ್ದಾವೆ ಸ್ಯಾರಿ, ನೀವು ನೋಡ್ತಾ ಇದ್ದೀರಾ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ಯಾರಿಗಳ ಬಗ್ಗೆ. ಇಷ್ಟೊತ್ತು ನಾವು ಈ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಿ. ಬಿಲ್ ಕೊಟ್ಟು ಬ್ಯಾಗಲ್ಲಿ ಹಾಕ್ಕೊಂಡು ಬಂದ್ವಿ. ಮತ್ತು ನಮ್ಮ ಬಿಲ್ಲು 5000 ಸಮಥಿಂಗ್ ಆಗಿದ್ದಕ್ಕೆ ಒಂದು ಬ್ಯಾಗ್ ಗಿಫ್ಟ್ ಅಂತ ಕೊಟ್ಟರು. ಇದೇ ಬ್ಯಾಗ್, ಅದು ಏರ್ ಬ್ಯಾಗ್ ಥರ ಇತ್ತು, ಕೊಟ್ಟರು. ಈ ಬ್ಯಾಗನ್ನು ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಪಂಚಲೋಹ ಜ್ಯುವೆಲ್ರಿಗೆ ಹೋದ್ವಿ. ಅಲ್ಲಿ ತುಂಬಾ ರಶ್ ಇತ್ತು, ಏನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಅದನ್ನು ನಿಧಾನಕ್ಕೆ ನೋಡಬೇಕು ಅಂದು ನಮ್ಮ ಜ್ಯೋತಿ. ಹಾಗಾಗಿ ನಾವು ಇನ್ನೊಂದು ದಿನ ಬಂದ್ರಾಗುತ್ತೆ ಅಂತ ಹೇಳ್ಬಿಟ್ಟು, ಬಸ್ ಬೇರೆ ಸಿಗಲ್ಲ ನಮಗೆ ಅಂತೇಳಿ ರಿಟರ್ನ್ ಬಂದ್ವಿ. ಬರ್ತಾ ಹಾಗೆ ಮಸಾಲೆ ಪುರಿ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಬಸ್ಸು ರೆಡಿ ಇತ್ತು, ಬಸ್ ಹತ್ತಿ ಮನೆಗೆ ಬಂದ್ವಿ. ಹೇಗಿತ್ತು ವಿಡಿಯೋ? ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ನೋಡೋದಕ್ಕೆ ಥ್ಯಾಂಕ್ ಯು.